ಪೆಟ್ರೋಲ್ ಡೀಸೆಲ್ನ ದರ ಏರಿಕೆಯ ಶಾಕ್ ಅನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ಡೀಸೆಲ್ ದರ ಪ್ರತಿ ಲೀಟರ್ಗೆ 90 ಪೈಸೆ ಏರಿಕೆ ಆಗಿದೆ. ಜನರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಮತ್ತೆ ನೋಡಿ 90 ಪೈಸೆ ಏರಿಕೆ ಆಗಿದೆ. 5 ದಿನಗಳ ಹಿಂದೆಯಷ್ಟೇ ದರವನ್ನ ಏರಿಸಿತ್ತು. ಈಗ ಮತ್ತೆ 90 ಪೈಸೆ ದರ ಏರಿಸಿದೆ ತೈಲ ಕಂಪನಿಗಳು. 5 ದಿನಗಳಲ್ಲಿ ಎರಡನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಪರಿಷ್ಕೃತ ದರ ತಕ್ಷಣದಿಂದಲೇ ಜಾರಿಯಾಗ್ತಾ ಇದೆ. ಈಗ ಮೊನ್ನೆ ಅಷ್ಟೇ ಜಾಸ್ತಿ ಮಾಡ್ಕೊಂಡಿತ್ತು ಕೇಂದ್ರ ಸರ್ಕಾರ, ಜಾಸ್ತಿ ಮಾಡಿತ್ತು. ಇನ್ನೇನು 90 ಪೈಸೆ ಅಂದರೆ ಏನು 90 ಪೈಸೆ ಚೇಂಜ್ ಆಗಿ ಕೊಡ್ತೀವಿ, ಒಂದು ರೂಪಾಯಿ ಕೊಡ್ತೀವಿ ನಾವು. 5 ದಿನಗಳ ಹಿಂದೆಯಷ್ಟೇ ದರವನ್ನು ಏರಿಸಿತ್ತು. ಅದಾದಂತಹ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಯಾಕೆ ಈ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಗೊತ್ತಿಲ್ಲ. ಭಾಳಷ್ಟು ಬಾರಿ ಹಿಂದೆನೂ ಕೂಡ ಏರಿಸಿದಂತಹ ಸಂದರ್ಭಗಳಲ್ಲಿಯೂ ಕೂಡ 2 ದಿನಕ್ಕೊಂದ್ಸಲಿ 3 ದಿನಕ್ಕೊಂದ್ಸಲಿ ಹಬ್ಬ ಏರಿಸೋ ಪ್ಲ್ಯಾನ್ ಇದೆಯಾ ನಿಮ್ಮದು, ಅದೇನಿದೆಯೋ ಹಂಗೆ ಏರಿಸ್ಬಿಡಿ ಅತ್ಲಾಗ ಒಂದೇ ಸಲ ಶಾಕ್ ಕೊಟ್ಬಿಡಿ. ಪದೇ ಶಾಕ್ ಮೇಲೆ ಶಾಕನ್ನು ಕೊಟ್ಟು ಸುಮ್ಮನೆ ಜನಗಳನ್ನು ಕೂಡ ಗೊಂದಲದಲ್ಲಿ ಆತಂಕದಲ್ಲಿ ಇಡಬೇಡಿ. ಏರಿಸಬೇಕು ಅನ್ನುವಂತಹ ಪ್ಲ್ಯಾನನ್ನು ಮಾಡ್ಕೊಂಡಿದ್ರೆ 3 ದಿನ 4 ದಿನ 5 ದಿನ ಯಾಕೆ ಕಾಯ್ತೀರಾ? ಒಟ್ಟಿಗೆ ಅತ್ತಾಗ 2 ರೂಪಾಯಿ ಏರಿಸ್ಬೇಕಾ? ಅತ್ಲಾಗ ಏರಿಸ್ಬಿಟ್ಟತ್ತ ಒಂದೇ ಸಲ ಶಾಕ್ ಕೊಟ್ಬಿಡಿ. 5 ದಿನಕ್ಕೆ ಒಂದು ಏರಿಸೋದಂತೆ, ಮತ್ತು ಇನ್ನೊಂದು ಸಲ 5 ದಿನ ಬಿಟ್ಟು ಮತ್ತೆ ಏರಿಸೋದಂತೆ. ಶಾಕ್ ಮೇಲೆ ಶಾಕ್ ಕೊಡೋದು ಜನರನ್ನ ಒಂದು ರೀತಿಯಾಗಿ ಅತಂತ್ರ ಸ್ಥಿತಿಯಲ್ಲಿ ತಂದಿಟ್ಬಿಟ್ಟಿದೆ. ಈ ಕಡೆ ರಾಜ್ಯದಲ್ಲಿ ನೋಡಿದ್ರು ಏರಿಸ್ಕೊಂಡು ಹೋಗ್ತಿರ್ತಾರೆ, ಈ ಕಡೆ ಕೇಂದ್ರ ಸರ್ಕಾರನೂ ಬಿಡಂಗಿಲ್ಲ. ಬೆಂಗಳೂರಿನಲ್ಲಿ ಇವತ್ತು ಲೀಟರ್ ಪೆಟ್ರೋಲ್ ದರ 107.12 ಪೈಸೆ ಇದೆ. 107 ರೂಪಾಯಿ ಆಗೋಗಿದೆ. ಬೆಂಗಳೂರಿನಲ್ಲಿ ಇವತ್ತು ಪ್ರತಿ ಲೀಟರ್ ಡೀಸೆಲ್ ದರ 94.04 ಪೈಸೆ. ದೆಹಲಿಯಲ್ಲಿ ಇವತ್ತು ಪ್ರತಿ ಲೀಟರ್ ಪೆಟ್ರೋಲ್ ದರ 98.64 ಇದೆ. ದೆಹಲಿಯಲ್ಲಿ ಇವತ್ತು ಪ್ರತಿ ಲೀಟರ್ ಡೀಸೆಲ್ ದರ 91.58 ಇದೆ. ಸೊ 90 ಪೈಸೆ ಏನು ಏರಿಕೆ ಆಗಿದೆ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಹೇಳೋದಾದರೆ, ಸೊ ಬೆಂಗಳೂರು ಭಾಳ ಕಾಸ್ಟ್ಲಿ ದುನಿಯಾ. ಈಗಾಗಲೇ ಎಲ್ಲವೂ ಕೂಡ ಕಾಸ್ಟ್ಲಿ ಆಗ್ತಾ ಇದೆ. ಬರ್ತಾ ಎಲ್ಲದರ ಪ್ರೈಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕೇಂದ್ರ ಸರ್ಕಾರ ನೋಡಿ ಈಗ 5 ದಿನಗಳ ಹಿಂದೆ ಅಷ್ಟೇ ಏರಿಸಿತ್ತು, ಈಗ ಮತ್ತೆ ಏರಿಸ್ತಾ ಇದೆ. ಕಾರಣ ನೀವು ಕೇಳಿ, ಮಧ್ಯಪ್ರಾಚ್ಯ ಜೊತೆಗೆ ಪೆಟ್ರೋಲ್ ಡೀಸೆಲ್ ಅಂದರೆ ಮೊದಲೇ ಎಲ್ಲ ಸೂಚನೆ ಕೊಟ್ಬಿಟ್ಟಿದ್ದಾರೆ ಮೋದಿಯವರು ಭಾಷಣದಲ್ಲೇ, ಎಲ್ಲ ಅರ್ಥ ಆಗಿಬಿಡುತ್ತೆ. ಪೆಟ್ರೋಲ್ ಡೀಸೆಲ್ ಯಾಕೆ ಕಡಿಮೆ ಬಳಸಿ ಅಥವಾ ತೈಲವನ್ನು ಕಡಿಮೆ ಬಳಸಿ, ಎಣ್ಣೆ ಕಡಿಮೆ ಬಳಸಿ, ವಾಹನಗಳ ಓಡಾಟ ಕಡಿಮೆ ಇರಲಿ ಅಂತ ಯಾಕೆ ಹೇಳಿದರು? ಇದೇ ನಾವು ಏರಿಸ್ತೀವಿ ಮುಂದಕ್ಕೆ ನೀವು ರೆಡಿಯಾಗಿ ಅನ್ನುವಂಥ ಸೂಚನೆಯನ್ನು ಮೊದಲೇ ಕೊಟ್ಟುಬಿಟ್ರು ಮೋದಿಯವರು. ಏರಿಸ್ತೀವಿ ಅಂತ ಶತಸಿದ್ಧ ಆಗಿಬಿಟ್ಟು, ಜೊತೆಗೆ ರೀಸನ್ ಕೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರಗಳಿಗೆ ಮಧ್ಯಪ್ರಾಚ್ಯ ಯುದ್ಧ ಆಗ್ತಾ ಇದೆ. ಸೊ ಕೇಂದ್ರ ಸರ್ಕಾರ ಇನ್ನೇನು ಮಾಡುತ್ತೆ, ವಿಧಿ ಇಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಕೆಲವರು ಹೇಳ್ತಾರೆ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿಯೂ ನೀವು ಜಾಸ್ತಿನೇ ತಗೊಂಡಿದ್ದೀರಾ ಅನ್ನುವಂತಹ ವಾದಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಕೇಂದ್ರ ಸರ್ಕಾರದ ನಿಲುವಿನಿಂದಾಗಿ ಬಹಳಷ್ಟು ಸಂಕಷ್ಟವನ್ನು ಮಾತ್ರ ನಾವೆಲ್ಲರೂ ಅನುಭವಿಸ್ತಾ ಇರೋದಂತೂ ಸತ್ಯ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ನಾಗೇಂದ್ರ, ಏರ್ಸೋದಿದ್ರೆ ಅತ್ಲಾಗ ಒಟ್ಟಿಗೆ ಏರಿಸ್ಬಿಡ್ಬೇಕು. ಅದೇನು ಮೂರು ದಿನಕ್ಕೊಂದ್ಸಲ 5 ದಿನದ ಹಿಂದೆ ಏರಿಸಿದ್ರು, ಈಗ ಮತ್ತೆ ಏರಿಸ್ತಾ ಇದ್ದಾರೆ. ಏನಿದೆ ಮಾಹಿತಿ? ಹೌದು ಕುಸುಮ, ಇದು 5 ದಿನಗಳಲ್ಲಿ ಇದು 2ನೇ ಬಾರಿಗೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದು. ಕಳೆದ 5 ದಿನಗಳ ಹಿಂದಷ್ಟೇ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ಗೆ 3 ರೂಪಾಯಿ ಅಷ್ಟು ಏರಿಕೆ ಮಾಡಿದ್ರು. ಈಗ ಅದರ ನಡುವೆ ಮತ್ತೆ ಇವತ್ತಿನ ಬೆಳಗ್ಗೆ 6 ಗಂಟೆಯಿಂದಲೇ ಅನ್ವಯ ಆಗುವಂತೆ ಈಗ 90 ಪೈಸೆಯನ್ನ ಏರಿಕೆ ಮಾಡಿದ್ದಾರೆ. ಇವತ್ತು ಕೂಡ ನಾವಿಲ್ಲೊಂದು ರಾಮಯ್ಯ ರಸ್ತೆಯಲ್ಲಿರ್ತಕ್ಕಂಥ ಒಂದು ನಯಾರಾ ಪೆಟ್ರೋಲ್ ಬಂಕ್ ಇದ್ದೀವಿ. ಬೇರೆ ಪೆಟ್ರೋಲ್ ಬಂಕ್ಗೂ ಮತ್ತೆ ನಯಾರಾ ಮತ್ತೆ ಶೆಲ್ ಪೆಟ್ರೋಲ್ ಬಂಕ್ಗೂ ಕೆಲವೊಂದಷ್ಟು ವ್ಯತ್ಯಾಸಗಳನ್ನ ಕೂಡ ನಾವು ನೋಡಬಹುದು. ಯಾಕೆಂತಂದ್ರೆ ನಯಾರಾ ಪೆಟ್ರೋಲ್ ಬಂಕ್ ಅಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ 111 ರೂಪಾಯಿ 4 ಪೈಸೆ ಇದೆ. ಇನ್ನು ಬೇರೆ ಪೆಟ್ರೋಲ್ ಬಂಕ್ಗಳು ಹೋಲಿಸ್ಕೊಳ್ಳೋದಾದ್ರೆ ಬೆಂಗಳೂರಿನಲ್ಲಿ 107 ರೂಪಾಯಿ 40 ಪೈಸೆ ಅಷ್ಟು ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ತೈಲ ಕಂಪನಿಗಳು ಅಂದ್ರೆ ಈಗ ಏನು ಪೆಟ್ರೋಲ್ ಬಂಕ್ಗಳಿಗೆ ಕೊಡ್ತಾ ಇದ್ದಂತ ಕ್ರೆಡಿಟ್ ಅನ್ನು ಕೂಡ ನಿಲ್ಲಿಸಿದ್ದಾರೆ. ಅದರ ಜೊತೆಗೆ ಈಗ ಮೋದಿಯವರು ಮೊನ್ನೆ ಹೇಳಿಕೆ ಕೊಟ್ಟಂತ ಬೆನ್ನಲ್ಲೇ ಏನಾಗಿದೆ ಅಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕಡಿಮೆ ಬಳಸಬೇಕು ಅಥವಾ ಸಾರಿಗೆ ಅಂದ್ರೆ ಸಾರ್ವಜನಿಕ ಸಾರಿಗೆಯನ್ನ ಬಳಸಬೇಕು ಅಂತ ಮೋದಿಯವರು ಕರೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಕರೆ ಕೊಟ್ಟ
ಕೆಲವೇ ಎರಡೇ ದಿನಗಳಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ಗೆ 3 ರೂಪಾಯಿ ಅಷ್ಟು ಹೆಚ್ಚಳ ಆಗಿತ್ತು. ಈಗ ಇವತ್ತಿನ ಬೆಳಗ್ಗೆ 6 ಗಂಟೆಯಿಂದಲೇ ಜಾರಿ ಬರೋ ರೀತಿಯಲ್ಲಿ 90 ಪೈಸೆ ಕೂಡ ಹೆಚ್ಚಾಗಿದೆ. ಇದೇ ರೀತಿ ಯಾಕಂದ್ರೆ ಈ ಮೊದಲೇ ಗ್ರಾಹಕರು ಪ್ರತಿಯೊಂದು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ರು. ಅಂದ್ರೆ ಗ್ಯಾಸ್ ಬೆಲೆ ಆಗ್ಬೋದು, ಅಥವಾ ತರಕಾರಿ ಬೆಲೆ ಆಗ್ಬೋದು, ಅಥವಾ ದಿನಸಿ ಬೆಲೆ ಆಗ್ಬೋದು, ಈ ಎಲ್ಲಾ ರೀತಿಯ ಬೆಲೆಗಳಿಂದ ಕೂಡ ಸಾರ್ವಜನಿಕರು ತತ್ತರಿಸಿ ಹೋಗಿದ್ರು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಪದೇ ಪದೇ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ಪ್ರತಿ ಲೀಟರ್ ಮತ್ತು ಪ್ರತಿ ಡೀಸೆಲ್ ಲೀಟರ್ ಮೇಲೆ 20 ರೂಪಾಯಿ ಅಷ್ಟು ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆಯಂತೆ. ಯಾಕಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಮಾಹಿತಿಯ ಪ್ರಕಾರ ಏನು ಅಂತಂದ್ರೆ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ಗೆ 20 ರೂಪಾಯಿ ಅಷ್ಟು ನಷ್ಟ ಉಂಟಾಗ್ತಾ ಇದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ಒಂದೇ ಸತಿಗೆ ಬೆಲೆ ಹೆಚ್ಚು ಮಾಡೋದಕ್ಕೆ ನಿರ್ಧಾರ ಮಾಡಿಲ್ಲ. ಹಂತ ಹಂತವಾಗಿ ಈಗ ದರ ಏರಿಕೆಯನ್ನ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅಂತ ಹೇಳ್ಬೋದು ಕುಸುಮ. ಹಾಗೆ ಹೋಲ್ಡ್